ರೂಪಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಇದಲ್ಲದೆ ನಾನು ಟೆಂಡರ್ ಕೂಡ ಕರೀತಾ ಇದ್ದೀನಿ, ಈಗಾಗಲೇ ಕರೆದಿದ್ದೇನೆ. ಈ ಬೃಂದಾವನ್ ಗಾರ್ಡನ್ ಅಪ್ಗ್ರೇಡೇಷನ್ ವಿಚಾರಕ್ಕೆ ಅಲ್ಲಿ ಈಗಾಗಲೇ ಒಂದು ಪ್ಲಾನಿಂಗ್ ಅಥಾರಿಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಪ್ಲಾನಿಂಗ್ ಅಥಾರಿಟಿಲಿ ಒಂದು 4 ಪಂಚಾಯತಿ ಸೇರ್ತಾ ಇದ್ದೀವಿ. ಆದರೆ ಪಂಚಾಯತಿಗಳ ಅಸ್ತಿತ್ವಕ್ಕೆ ನಾವು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗೋದಿಲ್ಲ. ಆ ಪಂಚಾಯತಿಗಳಾಗೆ ಕೆಲಸ ಮಾಡ್ತವೆ. ಅದಕ್ಕೆ ಹೆಚ್ಚಿಗೆ ನಾವು ಉತ್ಪಾದನೆ ಕೊಡೋ ರೀತಿಯಲ್ಲಿ ಮತ್ತು ಏನು ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಒಂದು ಪ್ಲ್ಯಾನ್ ರೀತಿಯಲ್ಲಿ ಅವರು ಮಾಡಬೇಕು. ರಸ್ತೆಗಳೆಲ್ಲ ಬರಬೇಕು, ಪಾರ್ಕ್ ಎಲ್ಲ ಬರಬೇಕು. ಅದಕ್ಕೆ ಜಾಸ್ತಿ ಏನೇ ಪ್ಲಾನಿಂಗ್ ಅಥಾರಿಟಿಗೆ ಹಣ ಬಂದರೆ ಅವ್ರಿಗೂ ಅದಕ್ಕೆ ಶೇರ್ ಹೋಗಬೇಕು. ಆ ದೃಷ್ಟಿಯಿಂದ ನಾವು ಪ್ಲಾನಿಂಗ್ ಅಥಾರಿಟಿ ಪಂಚಾಯತಿಗಳಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಆ ವ್ಯಾಪ್ತಿಗೆ ನಾವು ಸೇರಿಸ್ತಾ ಇದ್ದೀವಿ. ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಅಧಿಕಾರನ ಯಾವುದಕ್ಕೂ ನಾವು ಮುಟ್ಟಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಅವಕಾಶ ಇದೆ ಅವಕಾಶದಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ರಸ್ತೆಗಳು ಮಾಡಬೇಕಾದ್ರೆ ಇಲ್ಲ ಯಾವುದಾದ್ರು ಪಾರ್ಕ್ ಮಾಡಬೇಕಾದ್ರೆ ಇಲ್ಲ ಅಕ್ಕಪಕ್ಕದಲ್ಲಿ ಬಂದು ಯಾರಾದ್ರು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೇನು ಅವರು ಕಾನೂನು ಅಡಿಯಲ್ಲಿ ಅವರೆಲ್ಲ ಜಾಗನ ರಸ್ತೆನ ಇಷ್ಟು ಅಗಲ ಬಿಡಬೇಕು. ಆಮೇಲೆ 15% ಯಾರೇ ಪ್ರೈವೇಟ್ ಏರಿಯಲ್ಲಿ ಬಂದು ಡೆವಲಪ್ಮೆಂಟ್ ಮಾಡಿದ್ರೆ ಅವರು ಪಾರ್ಕಿಗೆ ಬಿಡಬೇಕಾಗ್ತದೆ, ರೋಡಿಗೆ ಬಿಡಬೇಕಾಗ್ತದೆ. ಅದೆಲ್ಲ ಕಂಡೀಷನ್ಗಳೆಲ್ಲ ಆ ಪ್ಲಾನಿಂಗ್ ಅಥಾರಿಟಿಲಿ ಇರ್ತದೆ. ಸೊ ನಮ್ಮದು ಇಟ್ ವಿಲ್ ನಾಟ್ ಬಿ ಎ ಡೆವಲಪ್ಮೆಂಟ್ ಅಥಾರಿಟಿ. ನಾವು ಬೇರೆ ಸೈಟ್ ಹಂಚೋದು, ಬಿಲ್ಡಿಂಗ್ ಕಟ್ಟೋದು ಆ ಕೆಲಸಕ್ಕೆ ಈ ಪ್ಲಾನಿಂಗ್ ಅಥಾರಿಟಿ ಹೋಗೋದಿಲ್ಲ. ಬರೀ ಈಗ ಹೆಂಗೆ ನೀವು ಇದನ್ನು ಗಮನಿಸಿದ್ದೀರಿ, ಇಲ್ಲಿ ಚಾಮುಂಡಿ ಬೆಟ್ಟದ್ದು ಪ್ಲಾನಿಂಗ್ ಅಥಾರಿಟಿ ಮಾಡಿದ್ದಾರೆ. ಅಲ್ಲೇನಿದ್ರು ನಾವು ನಿಯಂತ್ರಣ ಮಾಡ್ತಾಯಿದ್ವಿ. ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಬಂದ ಹಣನ ಅಲ್ಲೇ ಕೊಡಬೇಕು, ಆ ರೀತಿ ಏನು ಮಾಡಿದ್ವಿ. ನಾನು ನಿನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಮಲೆ ಮಹದೇಶ್ವರಕ್ಕೆ. ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಅಲ್ಲೂ ಕೂಡ ಪಂಚಾಯತಿದು ಏನು ಹಕ್ಕನ್ನು ಯಾರು ಕೂಡ ಕಿತ್ಕೊಂಡಿಲ್ಲ. ಅಲ್ಲೂ ಅಭಿವೃದ್ಧಿ ಆಗ್ತಿದೆ. ಬಂದ ಹಣದಲ್ಲಿ ಅಲ್ಲೇ ಉಪಯೋಗ ಆಗ್ತದೆ. ಆ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಈಗ ಬೃಂದಾವನ್ ಗಾರ್ಡನ್ಗೆ ಒಂದು 7 ಜನ ಈಗಾಗಲೇ ಅರ್ಜಿ ಹಾಕ್ಕೊಂಡಿದ್ದಾರೆ. ಕೆಲವು ಚರ್ಚೆಗಳು ನಡೀತಾ ಇದೆ. ಅದು ಕೂಡ ಸದ್ಯದಲ್ಲಿ ರೂಪರೇಷೆಗಳು ಹೋಗ್ತದೆ. ಸೊ ಅದಕ್ಕೆಲ್ಲ ಈ ಭಾಗಕ್ಕೆ ಅಭಿವೃದ್ಧಿಗೆ ಅಲ್ಲಿ ಒಂದು ಕಂಡೀಷನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನೇ ಎಂಪ್ಲಾಯ್ಮೆಂಟು ಬಂದರೂ ಕೂಡ ಫಸ್ಟು ಇವೆರಡು ಪಂಚಾಯತಿ 3 ಸುತ್ತಮುತ್ತಲು ಏನು ಏರಿಯಾ ಬರ್ತದೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂಥೇಳಿ ನಾನು ಅದಕ್ಕೆ ಒಂದು ಕಂಡೀಷನ್ ಹಾಕೊಂಡಿದ್ದೇನೆ. ಯಾಕೆಂದರೆ ಲೋಕಲ್ ಅವರು ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಕೆಲಸ ಮಾಡೋದು ಬದಲು ಲೋಕಲ್ ಅವ್ರಿಗೆ ಏನು ಬೇಕಾದ್ರೂ ಟ್ರೈನಿಂಗ್ ಕೊಟ್ಕೊಳ್ಳಿ. ಅವ್ರಿಗೆಲ್ಲ ಕೆಲವೆಲ್ಲ ಏನೇನು ಟ್ರೈನಿಂಗ್ ಕೊಡಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ಸ್ಟ್ಯಾಂಡರ್ಡು ಗ್ಲೋಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರೋ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡ್ತಾರೋ, ಇಂಡಿಯನ್ ಸ್ಟ್ಯಾಂಡರ್ಡ್ ಮಾಡ್ತಾರೋ ಅದಕ್ಕೆಲ್ಲ ಅವರೇ ಏನು ಬೇಕಾದ್ರೂ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಹುಡುಗರುಗಳನ್ನೇ ಉದ್ಯೋಗವನ್ನು ಸೃಷ್ಟಿ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜಲಸಂಪನ್ಮೂಲ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಕಂದಾಯಿ, ಮುಜರಾಯಿ, ಕನ್ನಡ ಸಂಸ್ಕೃತಿ ಇವರೆಲ್ಲರಿಗೂ ಸೇರಿಸಿ PWD ಎಲ್ಲ ಸೇರಿ ಇದನ್ನು ಈ ಯೋಜನೆಯನ್ನು ಮಾಡ್ತದೆ. ಇನ್ನು ಹೆಚ್ಚಿಗೆ ಹಣ ಬೇಕು ಅಂದರೆ ನಾನು ಬೇರೆ ಇಲಾಖೆಯವ್ರ ಹತ್ರ ಒಂದೊಂದು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಭಾಳ ಆಕರ್ಷಣೀಯವಾಗಿ ಇಲ್ಲಿ ಅಟ್ಲೀಸ್ಟ್ ಒಂದು 10,000 ಜನರು ಕೂತ್ಕೊಂಡು ನೋಡಬೇಕು, ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕು. ಅದನ್ನು ಎಷ್ಟು ದಿನ ಮಾಡಬೇಕು ಅನ್ನೋದು ಮುಂದೆ ಆ ಸಮಿತಿಯವರು ತೀರ್ಮಾನ ಮಾಡ್ತಾರೆ. ಎಷ್ಟು ದಿನ ಬಂದು ಕೂತ್ಕೊಂಡು ವಾರಕ್ಕೆ 2 ದಿನ ಮಾಡಬೇಕಾ, 3 ದಿನ ಮಾಡಬೇಕಾ, 1 ದಿನ ಮಾಡಬೇಕಾ, ದಸರಾ ಟೈಮಲ್ಲಿ ಫುಲ್ ಮಾಡಬೇಕಾ, ಅದೆಲ್ಲ ಇಲ್ಲಿರೋಂಥ ನಮ್ಮ ಫುಟ್ಬಾಲಲ್ಲಿ ಲೆಕ್ಕ ಹಾಕ್ಕೊಂಡು ಅದನ್ನು ಮಾಡ್ತಾರೆ. ಮತ್ತು ಧಾರ್ಮಿಕ ಇಲಾಖೆಯವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಏನೇನು ವೇದಗೋಷ್ಠಿಗಳು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಕುರುಡಿಸಿ ಅವರು ಒಂದು ವ್ಯವಸ್ಥೆನ ಮಾಡ್ತಾರೆ. ಇನ್ನು ಯಾರ್ದಾರು ಏನಾದರೂ ಸಲಹೆಗಳು ಕೊಡೋದಿದ್ದು ಮತ್ತೊಂದಿದ್ರು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಮತ್ತು ಬೆಂಗಳೂರಿನಲ್ಲಿ ನಾನು ಪಂಚಾಯತಿಯ ಪ್ರಮುಖರು, CEO ಅವ್ರನ್ನ, PWD ಇವ್ರನ್ನೆಲ್ಲ ಸದ್ಯಕ್ಕೆ ಮುಂದಿನ ವಾರದಲ್ಲೇ ಅವ್ರನ್ನೆಲ್ಲ ಕರೆಸಿಸಿ ಅವ್ರಿಗೂ ಕೂಡ ಹೆಚ್ಚಿಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೂ ಒಳ್ಳೆಯದಾಗಲಿ, ಅವರದ್ದು ಅಭಿವೃದ್ಧಿ ಆಗಬೇಕು, ಪಂಚಾಯತಿಗಳ ಅಭಿವೃದ್ಧಿ ಆಗಬೇಕು, ಇಲ್ಲಿ ಬಂದಂಥ ಹಣ ಪಂಚಾಯತಿಗಳಿಗೂ ಹೋಗಬೇಕು. ಆ ದೃಷ್ಟಿಯಿಂದ ನಮಗೇನು ಬೆಂಗಳೂರು ತೊಗೊಂಡೋಗಿ ನಮಗೇನು ಇಷ್ಟ ಇಲ್ಲ. ಇಲ್ಲೇನೇ ನಮಗೆ ಹಣ ಸಿಕ್ಕಿದ್ರು ಕೂಡ ಇದರಿಂದ ಆಗಬೇಕು. ಆಮೇಲೆ ಧಾರ್ಮಿಕವಾಗಿ ಏನೇ ಕೆಲಸ ಮಾಡ್ತಾರೆ ಹೆಚ್ಚಿಗೆ
ಅದಕ್ಕೆಲ್ಲ ಇಲ್ಲಿಂದಲೇ ಪ್ರೋತ್ಸಾಹವನ್ನು ಕೊಡಬೇಕು. ಈಗ ಶ್ರೀರಂಗಪಟ್ಟಣದಲ್ಲೂ HK ದೇವಸ್ಥಾನಗಳು ಎಲ್ಲ ಕೂಡ ಇದೆ. ಅಲ್ಲಿಯವರು ಕೂಡ ಎಲ್ಲ ಪುರೋಹಿತರುಗಳಿಗೆಲ್ಲ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಇವತ್ತು ಸಿಗುವಂಥ ಕೆಲಸ, ಅವ್ರಿಗೂ ಟ್ರೈನಿಂಗ್ ಕೊಡುವಂಥದ್ದು ಮಾಡ್ತೀವಿ. ಆಮೇಲೆ ಯಾರೇ ಸಂಘಟನೆಗಳೇನಾದ್ರು ಮಾತಾಡಿದರೆ ಅವ್ರನ್ನೂ ಕೂಡ ಕರೆದು ಅವ್ರದ್ದೇನಾದ್ರು ಸಲಹೆಗಳಿದ್ದರೆ ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾನು ಅದಕ್ಕೆ ಈಗ ಬಂದು ನಿನ್ನೆ ಬಜೆಟಲ್ಲಿ ಪ್ರಾರಂಭ ಆಯಿತು. ನಾನು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿ ಕಳಿಸಿದ್ದೆ. ಅವರು ಒಂದು ವರದಿ ಕೊಟ್ಟಿದ್ದಾರೆ ನನಗೆ, ಇಲ್ಲೇನೆ ಒಂದು ವರದಿ ಕೂಡ ಕೊಟ್ಟಿದ್ದಾರೆ ಅವರು. ನಾನು ಈ ದಸರಾಗೆ ಮಾಡಬೇಕು ಅಂತ ಭಾಳ ತರಾತುರಿಯಲ್ಲಿದ್ದೇನೆ. ಅದನ್ನು ದಸರಾಗೆ ಮಾಡಬೇಕು ಅಂತ. ಸೊ ಎಷ್ಟು ಜಲ್ದಿ ನಮ್ಮವರೆಲ್ಲ ರೆಡಿ ಮಾಡ್ತಾರೆ ಅದನ್ನು ನೋಡ್ತೀನಿ. ಅದಕ್ಕೆ ಫೈನಲೈಸ್ ಮಾಡೋಕ್ಕೆ ಬಂದಿದ್ದು. ನಾನು ನಿಗದಿ ಮಾಡಿದ್ದೀನಿ ಫೈನಲೈಸ್ ಎಲ್ಲಿ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ಅವರು ಅಭಿಪ್ರಾಯ ಪಡೆದಿದ್ದೀನಿ. ಯಾಕೆಂದರೆ ನೀರು ಯಾವಾಗಲೂ ಸ್ಟೋರ್ ಆಗಿರಬೇಕು, ಡ್ಯಾಮಿಂದ ಸ್ವಲ್ಪ ದೂರ ಇರಬೇಕು, ಜನ ಕೂತಿರ್ತಾರೆ, 100 ಜನ ಕೂತಿರ್ತಾರೆ, ಅದಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಗಾಡಿ ಬಂದು ನಿಲ್ಸ್ಕೊಂಡಿರಬೇಕು, ಅದಕ್ಕೆಲ್ಲ. ಆಮೇಲೆ ಆರ್ಟಿಸ್ಟ್ಗಳು ಬರ್ತಾರೆ, ಪೂಜೆ ಮಾಡೋರು ಬರ್ತಾರೆ, ಅವ್ರಿಗೆ ಜಾಗ ಎಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಇವೆಲ್ಲ ಕೂಡ ಈ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿದ್ದೀನಿ. ಅವ್ರಿಗೆ ಹೇಳಿದ್ದೆ ನಾನು. ಆ ಬೋಟಿಂಗ್ದೆಲ್ಲ ಅದೆಲ್ಲ ಇಂಪಾರ್ಟೆಂಟ್, ಅದೆಲ್ಲ ಬೋಟಿಂಗ್ ಸಪ್ರೇಟ್ ಇರ್ತದೆ, ಅದ್ರ ಪಾಡ. ಇದನ್ನೇ ಒಂದು ಸಪ್ರೇಟ್ ಏರಿಯಾನ ಕ್ರಿಯೇಟ್ ಮಾಡ್ತೀವಿ. ಇನ್ನು ನಾನು ಹೇಳೋಕ್ಕಾಗಲ್ಲ, ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತಾರೆ.